ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗೆ ಕಾಣಿಸ್ತಾ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ತಂಗಿ ಮತ್ತು ಅವ್ರ ಯಜಮಾನ್ರು ಬಂದಿದ್ದರು. ಇಲ್ಲೆಲ್ಲೋ ಮದುವೆಗೆ ಹೋಗಬೇಕು ಅಂತ ಹೇಳಿ ಅವಳು ಇಲ್ಲೇ ಉಳ್ಕೊಂಡ್ಳು. ಅವ್ರು ಮದುವೆಗೆ ಹೊರಟರು, ಬಂದು ಊಟ ಮಾಡಿಕೊಂಡು ಹೊರಟರು. ಹಾಗೆ ನಮ್ಮ ಯಜಮಾನ್ರು ಅಲ್ಲೇ ಅಂಗಡಿ ಹತ್ರ ಬಿಡ್ತೀನಿ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಅವರು ಅವ್ರ ಜೊತೆನೇ ಹೋಗ್ತಾ ಇದ್ದಾರೆ. ಅಲ್ಲಿ ಕಾಲು ನೋಡು, ಕಾಲು ಸುಡ್ತದ ನೋಡಿ. ಈಗ ಬರ್ತಾನೆ ಬಾಪ ಬಾಪ ಬಾ ಬಾ ಅಲ್ಲಿ ನೋಡಿ ನೋಡು ಕಾಲು. ಮತ್ತು ಅವರು ಹೊರಟ್ರಲ್ಲ, ಇನ್ನು ಮನೆಯವರು ಕೆಲಸ ಇದೆ ನನಗೆ ಅಂದರು. ಆಮೇಲೆ ನಾವು ಎಲ್ಲ ಊಟ ಮಾಡಿಕೊಂಡು ರೆಡಿಯಾಗಿ ನಾವು ಮಕ್ಳನ್ನ ಪಾರ್ಕ್ ಕರ್ಕೊಂಡು ಹೋಗೋಣ ಅಂತ ಒಂದು 6 ಗಂಟೆ ಹಿಂಗೆ ಹೊರಟ್ವಿ. ರೋಹಿತ್ ಮಾಡ್ತಾ ಇದ್ದೀನಿ. ಅವ್ನ ತೊಡೆ ಮೇಲೆ ಕೂರಿಸ್ಕೊ, ಅವ್ನ ತೊಡೆ ಮೇಲೆ ಕೂರಿಸ್ಕೊಂಡು ಇಳಿಸು. ನಂಗೆ ಯಾಕೋ ಕಿವಿ ಕೇಳಿಸ್ತಾ ಇಲ್ಲ. ಇನ್ಮೇಲಿಂದ ಜೋರಾಗಿ ಮಾತಾಡು. ಅವನು ಹೊಡೆದ. ಯಾಕ ಹೊಡೆದೆ ಮಮ್ಮಿಗೆ? ಹೊಡ್ಬಿಟ್ಟ. ನಿಜ ಮಾತಾಡ್ತಾ ಇದ್ಯಾ? ಗುಯ್ ಗುಯ್ ಅಂತ ಇದೆ. ನಿಜ ಅಪ್ಪಯ್ಯ ಏನ್ ನೋಡ್ದೆ? ಕೇಳಬಾನ ಏನ ಮಾಡ್ದೆ ನೀನು? ಮತ್ತೀಗ ಮಮ್ಮಿ ಕಿವಿ ಕೇಳಿಸಲ್ವಲ್ಲ, ಏನ್ ಮಾಡೋದು? ಏರ್ನ ಕೇಳ್ತಿರೋದು ರೋಹಿತ್? ನಮ್ಮ ಅಮ್ಮಂಗೆ ಪ್ರಾಂಕ್ ಮಾಡಿದ್ದೀವಿ ಒಂದು ವಿಡಿಯೋ. ಆ ವಿಡಿಯೋನ ಅದಕ್ಕೆ ಒಂದು ಸಣ್ಣ ಕ್ಲಿಪ್ಪಿಂಗ್ ತೆಗೆದಂಗೆ ಆ್ಯಡ್ ಮಾಡಿದ್ದೀನಿ. ವಿಡಿಯೋ ಕಾಲ್ ಮಾಡಿ ಮಾತಾಡ್ತಾ ಇದ್ವಿ. ಇದು ನೆಕ್ಸ್ಟ್ ಡೇ ವ್ಲಾಗ್. ಇವತ್ತು ಬೆಳಗ್ಗೆನೇ ಎದ್ದು ನಾವು ಬೆಳಗ್ಗೆ ಎದ್ಮೇಲೆ ಹೇಳ್ತಾ ಇದ್ದಾರೆ ದೇವಸ್ಥಾನಕ್ಕೆ ಹೋಗೋಣ ಅಂತ. ಇದು ಮೈಸೂರು ಹತ್ರ ಕಲ್ಲಳ್ಳಿ, ಪಾಂಡವಪುರ ಹತ್ರ ಕಲ್ಲಳ್ಳಿ ಇದೆಯಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ, ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ. ಅದಕ್ಕೆ ಬೆಳಗ್ಗೆ ಎದ್ದು ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಕೆಲಸ ಮಾಡಿದೆ. ನನ್ನ ತಂಗಿ ಎದ್ದು ಅವಳು ಟಿಫನ್ ಮಾಡಿದ್ಲು. ಅವಳು ಯಾವಾಗ ಬಂದರೂ ನನಗೆ ಅವ್ಳು ಟಿಫನ್ ಮಾಡು ಅಂತ ಹೇಳಿದೆ ನಂದು ಕೆಲಸ. ಅವಳು ಟಿಫನ್ ರೆಡಿ ಮಾಡಿದ್ಲು, ಟೊಮೆಟೊ ಬಾತು. ನಮ್ಮ ಮನೆಯವರು 3 ಜನ ಹುಡುಗರಿಗೂ ಸ್ನಾನ ಮಾಡಿದ್ರು. ಇಲ್ಲಿಂದ ನಾವು ಹೋಗ್ತೀವಿ, ಅಲ್ಲಿ ನನ್ನ ತಂಗಿ ಯಜಮಾನ್ರು ಬಂದು ಜಾಯ್ನ್ ಆಗ್ತಾರೆ. ಇಲ್ಲ ಈ ಜೋಡಿತ್ಯಾ ಹೊಸ ವೈಟ್ ಕ್ಯಾಪ್ಸಿಕಮ್ ಫುಲ್ ಎಸ್ಲ ಬಟನ್ ಮಾಡಿ 3 ದಿನ ಒಳಗಡೆ ಸುರಿದು 3 ಗಂಟೆ ಹಾಕಿ ದೇವ್ರ ಮೇಲೆ ಇಟ್ಟು ಇವಾಗ ದೇವಸ್ಥಾನ ಹತ್ರ ಬಂದಿದ್ದೀವಿ. ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ, ಈ ದೇವಸ್ಥಾನದ ಮಹತ್ವ ಬಗ್ಗೆ ನಮಗೂ ಕೂಡ ಗೊತ್ತಿರಲಿಲ್ಲ. ನಾವು ಅಲ್ಲಿ ಜನ ಹೇಳ್ತಾ ಇದ್ರಲ್ಲ, ನಾವು ಕೇಳಿ ಅವ್ರ ಬಗ್ಗೆ ನಾವು ತಿಳ್ಕೊಂಡಿದ್ದು. ಮತ್ತು ಅಲ್ಲಿರುವ ಪೂಜಾರಿಗಳು ಕೂಡ ಹೇಳ್ತಾರೆ, ಅವರು ಹೇಳಿದ್ದಾಗೆ ನಾವು ಕೂಡ ತಿಳ್ಕೊಂಡಿದ್ದು. ಇಲ್ಲಿ ನಮಗೂ ಯಾರೋ ಕೂಡ ಹೇಳಿದ್ದು ಇಲ್ಲಿ ಹೋಗಿ ಒಳ್ಳೆಯದಾಗುತ್ತೆ ಅಂತ. ನಾವು ಗೊತ್ತಲ್ಲ, ಮನುಷ್ಯ ಅಂತ ಹೇಳಿದ್ಮೇಲೆ ಆಸೆ ಆಕಾಂಕ್ಷೆಗಳು ಇರುತ್ತೆ ಅಂತ ನಾವು ಕೂಡ ಅದಕ್ಕೆ ಬಂದ್ವಿ. ನಮಗೂ ಒಂದು ಮನೆ ಕಟ್ಟಬೇಕು, ಇಲ್ಲ ನಾವು ಒಂದು ಸೈಟ್ ತೊಗೋಬೇಕು ಅಂತ ಎಲ್ಲ ಅನಿಸಿರುತ್ತಲ್ವ. ಅದಕ್ಕೋಸ್ಕರ ಈ ದೇವಸ್ಥಾನಕ್ಕೆ ನಮಗೆ ಮಂಡ್ಯದಿಂದ 45 ಕಿಲೋಮೀಟ್ರ್ ಆಗುತ್ತೆ. ಈಗ ನನ್ನ ತಂಗಿಯವ್ರು ಬೆಂಗಳೂರಿಂದ ಬರಬೇಕಂದ್ರೆ ಅವ್ರಿಗೆ ಒಂದು 180 ಕಿಲೋಮೀಟ್ರು. ಮೈಸೂರಿಗೆ ಬಂದು ಅಲ್ಲಿ ಪಾಂಡವಪುರದಿಂದ ಕಲ್ಲಳ್ಳಿ ಅಂತ ಅಲ್ಲಿ ಬಂದರೆ ದೇವಸ್ಥಾನ ಇರುತ್ತೆ. ನಮಗೂ ಕೂಡ ಗೊತ್ತಿರಲಿಲ್ಲ. ನಾವು ಬಂದು ಈ ಹಿಡ್ಕೊ ಬನ್ನಿನೇ ಅವರೇ ಹಿಡ್ಕೋಬೇಕಾ? ಇಲ್ಲಿ ನಾವು ಅಲ್ಲಿ 3 ಇಡಿ ಮಣ್ಣು ಎತ್ಕೊಂಡು ಕವರ್ಗೆ ಹಾಕ್ಕೊಂಡು ದೇವಸ್ಥಾನವನ್ನು 11 ಪ್ರದಕ್ಷಿಣೆ ಹಾಕಿ
ಮನಸ್ಸಲ್ಲಿ ಬೇಡಿಕೊಂಡು ಬಂದು ಇಲ್ಲಿ ಟಿಕೆಟ್ ಕೊಡ್ತಾರೆ. 200 ರೂಪಾಯಿ ಒಂದು ಟಿಕೆಟಿಗೆ. ಆ ಟಿಕೆಟ್ ಬರೆಸಿ ಮಣ್ಣು ತೊಗೊಂಡೋಗಿ ಅಲ್ಲಿಟ್ಟರೆ ಅಲ್ಲಿ ನಮಗೆ ಈ ಥರ ಪೂಜೆ ಮಾಡಿ ತೀರ್ಥ ಹಾಕಿ ಅರಿಶಿನ ಕುಂಕುಮ ಹೂವು ಎಲ್ಲ ಹಾಕಿ ಪೂಜೆ ಮಾಡಿ ಹೇಳ್ತಾರೆ ಯಾವ ರೀತಿ ಮಡಗಬೇಕು, ಇಟ್ಟಿಗೆನ ಯಾವ ರೀತಿ ತೊಗೊಂಡೋದ್ರೆ ಎಲ್ಲಿ ಯಾವ ರೀತಿ ಇಡಬೇಕು, ಮಣ್ಣನ್ನು ತೊಗೊಂಡೋದ್ರೆ ಯಾವ ರೀತಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ನಾವು ತೊಗೊಂಡೋಗಿರುವಂಥ ಪೂಜೆ ಸಾಮಾನು ಯಾವುದೂ ಪೂಜೆ ಮಾಡಿಕೊಡಲ್ಲ. ನಾವೇ ತೆಂಗಿನಕಾಯಿ ಈಚೆ ಹೊಡ್ಕೊಂಡು ಹೋಗ್ಬೇಕು. ಅಲ್ಲೂ ಪೂಜೆ ಮಾಡಿಕೊಟ್ಟಿಲ್ಲ ಅಂತ ಈ ದೇವಸ್ಥಾನದ ಜೊತೆ ಪಕ್ಕ ಇನ್ನೊಂದಿದೆ ಚಿಕ್ಕದು, ಅಲ್ಲಿಗೆ ತೊಗೊಂಡು ಬಂದು ಪೂಜೆ ಸಾಮಾನು ಕೊಟ್ಟರೆ ಅಲ್ಲೂ ಪೂಜೆ ಮಾಡಿಲ್ಲ. ನಾವು ಈಗ ಅಲ್ಲಿ ಪ್ರಸಾದ ಕೊಟ್ಟು ಲಾಸ್ಟಲ್ಲಿ ಎಲ್ಲ ದರ್ಶನ ಮಾಡಿಕೊಂಡು ಪ್ರಸಾದ ತಿಂದ್ಕೊಂಡು ಊಟ ಬಂದ್ವಿ. ಈಗ ನಾವು KRS ಬ್ಯಾಕ್ ವಾಟ್ರು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವಾಗ ಆಟ ಆಡ್ತೀಯಪ್ಪ ಅದ್ರೊಳಗಡೆ, ಬೇರೆ ಕಡೆ ಹೋಗೋಣ ಬಾ. ಅದು ಏನಿದು, ಏನಪ್ಪ? ಒಂದು ಯಾವುದೋ ಫಿಲಮಲ್ಲಿ ಶೂಟಿಂಗಲ್ಲಿ ಡ್ಯಾನ್ಸ್ ಆಡ್ತಾರೆ ನೋಡಿದ್ಯಾ? ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಏನು ಅಂದರೆ ಮೊಬೈಲ್ ಎಂಟ್ರಿ ಇಲ್ಲ ಒಳಗಡೆ ನೋಡೋಕ್ಕೆ ಮಾತ್ರ ಸೂಪರಾಗಿದೆ ದೇವಸ್ಥಾನದ ಒಳಗಡೆ. ಮತ್ತು ಅಲ್ಲಿ 1 ರೂಪಾಯಿ ಕೂಡ ಏನೂ ಇಲ್ಲ, ಪೂಜೆ ಸಾಮಾನು ತೊಗೊಂಡೋಗಂಗಿಲ್ಲ. ಮತ್ತು 1 ರೂಪಾಯಿ ಮಂಗಳಾರತಿಗೂ ಕಾಸು ಹಾಕಬೇಡಿ ಅಂತ ಮೈಕಲ್ಲಿ ಅನೌನ್ಸ್ ಮಾಡ್ತಾ ಇರ್ತಾರೆ. ಫೋಟೋ ತೆಗಿಬೇಡಿ, ಮೈಕಲ್ಲಿ 1 ರೂಪಾಯಿ ದಕ್ಷಿಣೆ ಕೂಡ ಮಂಗಳಾರತಿಗೆ ಹಾಕಬೇಡಿ ಅಂತ. ಆ ದೇವಸ್ಥಾನದ ಹತ್ರ ಒಬ್ಬರು ಕೂಡ ಪೂಜೆ ಸಾಮಾನು ಮಾರೋರು ಯಾರೂ ಇಲ್ಲ. ನಂಗೆ ತುಂಬ ಇಷ್ಟ ಆಯಿತು. ನಾನು ಯಾವ ದೇವಸ್ಥಾನದಲ್ಲಿ ಕೂಡ ಈ ಥರ ನೋಡಿರಲಿಲ್ಲ. ಹಾಗೆ ಬರ್ತಾ ರೋಡಲ್ಲಿ ಕರಿಯಣ್ಣ ಕೆಂಚಣ್ಣ ಯಾರೋ ಊರಲ್ಲಿ ಏನೋ ಫಂಕ್ಷನ್ ಮಾಡ್ತಾಯಿದ್ರು, ಅದನ್ನು ನೋಡ್ತಾ ನಿಂತಿದ್ವಿ. ಹಲೆ ಥರ ಏನು ಮೇಯ್ಗೆ ಬಿಟ್ಟು ಹೋಗ್ತೀರಣ್ಣ? ಐಶು ಎದು ಬಂದ. ಆ ಕಡೆ ಗಾಡಿ ಬಂದ್ಬಿಟ್ಟು ಫುಲ್ಲು ಕತ್ಲೆ ಆಗ್ಬಿಟ್ಟಿದೆಯಲ್ಲ. ಆಗಲೇ 7 ಗಂಟೆ 7:15. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.